ನಮಸ್ಕಾರ ಸ್ನೇಹಿತರೆ, SSP ಸ್ಕಾಲರ್ಶಿಪ್ ಅಪ್ಡೇಟ್ಗೆ ಸ್ವಾಗತ ಸುಸ್ವಾಗತ. ಓಕೆ, ಈ ಒಂದು ವಿಡಿಯೋದಲ್ಲಿ ರಾಜ್ಯ ವಿದ್ಯಾರ್ಥಿ ವೇತನ ತಂತ್ರಾಂಶ ಈ ಬೆಳಗ್ಗೆ ಒಂದು ಹೇಳಿದ್ದೆ. ಇವತ್ತು ಲಾಸ್ಟ್ ಡೇಟ್ ಇದೆ ಸ್ಕಾಲರ್ಶಿಪ್ ಅಪ್ಲಿಕೇಶನ್ ಹಾಕೋಕ್ಕೆ. ಸೊ ಹಂಗಾಗಿಬಿಟ್ಟು ಅಪ್ಲಿಕೇಶನ್ ಹಾಕ್ರಿ ಅಂತ ಕೇಳಿದೆ. ಸೊ ಭಾಳಷ್ಟು ಜನ ನೋಡಿದ್ದೀರಾ. ಸೊ ಅದಾಗಿ ಕೂಡ ಒಂದಿಷ್ಟು ಕ್ವಶನ್ಸ್ ಕೇಳ್ತಿದ್ದೀರಾ, ಸರ್ವರ್ ಬಿಸಿ ಬರ್ತಾ ಇದೆ, ಇದೆಲ್ಲನೂ ಕೂಡ ಸಮಸ್ಯೆ ನಿಮಗೂ ಕೂಡ ಆಗ್ತಿರಬಹುದು. ಓಕೆ, ಅದನ್ನೆಲ್ಲನೂ ಕೂಡ ಪಕ್ಕಕ್ಕೆ ಇಟ್ಬಿಟ್ಟು ಈಗ ಸ್ವಲ್ಪ ಒಂದು ಗುಡ್ ನ್ಯೂಸ್ ಥರ ಬಂದುಬಿಟ್ಟು SSPದಲ್ಲಿ ಒಂದು ಡೇಟ್ನ ಎಕ್ಸ್ಟೆಂಡನ್ನು ಮಾಡಿದ್ದಾರೆ. ಓಕೆ, ಇಲ್ಲಿ ಕಾಣಿಸ್ತಿದೆ ಎಲ್ಲನೂ ಕೂಡ ಲಾಸ್ಟ್ ಡೇಟ್ಸ್ಗಳು ಏನೇನಿದೆ ಅಂತಂದು ಕಾಣಿಸ್ತಿದೆ ನೋಡಿರಿ. ಹಿಂದುಳಿದ ಕಲ್ಯಾಣ ಇಲಾಖೆಯ ಮೆಟ್ರಿಕ್ ನಂತರದ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ 20/12/2024. ಓಕೆ, ಇದೆ ಅಂದರೆ ಮೆಟ್ರಿಕ್ ನಂತರ ಅಂತ ಹೇಳಿದ್ರೆ ಇಲ್ಲಿವರೆಗೂ ಕೂಡ ಏನಂತಂದರೆ ಇವತ್ತು ಲಾಸ್ಟ್ ಡೇಟ್ ಇತ್ತು. ಅಂದರೆ 30/11/2024 ಇತ್ತು. ಒಂದು 20 ಡೇಸ್ ಮುಂದಕ್ಕೆ ಹಾಕಿದರೆ ಯಾರಲ್ಲಿ ಈಗ ಅಂದರೆ UG ಕೋರ್ಸಸ್ ಕಲಿತಾ ಇರ್ಬೋದು, ಯಾರಲ್ಲಿ ಪ್ರೊಫೆಷ್ನಲ್ ಕೋರ್ಸಸ್ ಆಗಿರ್ಬೋದು, ಎಲ್ಲ ಬೇರೆ ಬೇರೆ ಕೋರ್ಸಸ್ಗಳಾಗಿರ್ಬೋದು, ಮೆಟ್ರಿಕ್ ನಂತರದ ಕೋರ್ಸ್ಗಳು ಯಾರು ಬರ್ತಾರೆ ನೋಡಿ, ಎಲ್ಲನೂ ಕೂಡ ನೀವು 20/12/2024 ಒಳಗೆ ನೀವು ಅಪ್ಲಿಕೇಶನ್ ಹಾಕ್ಬೋದು. ಓಕೆ, ಬಟ್ ಇಲ್ಲಿ ಕೆಲವೊಂದಿಷ್ಟು ಹುಡುಗರು ಕ್ವಶನ್ ಕೇಳಿದರೆ ಈ ಬೆಳಗ್ಗೆನೂ ಕೂಡ ಹೇಳಿದ್ದೆ ಅದ್ರ ಬಗ್ಗೆ. ಏನಪ್ಪ ಅಂತಂದರೆ ನಿಮಗೆ ಗೊತ್ತಿರುವ ಹಾಗೆ ನಿಮಗೆ ಯೂನಿವರ್ಸಿಟಿ ರಿಜಿಸ್ಟ್ರೇಷನ್ ನಂಬರ್ ಬೇಕೇ ಬೇಕಾಗುತ್ತದೆ ಅಪ್ಲಿಕೇಶನ್ ಹಾಕುವಾಗ. ಬಟ್ ಇವಾಗ ಇಲ್ಲಿ ಏನಾಗ್ತಿದೆ ಅಂತಂದರೆ ಇನ್ನೂ ಕೂಡ ಫಸ್ಟ್ ಸೆಮಿಸ್ಟರ್ ಹುಡುಗರು ಯಾರೆಲ್ಲ ಬಂದಿದ್ರು ನಿಮ್ಗೆ ಯಾವುದೇ ಥರನಾಗಿ USN ನಂಬರ್ ಬಂದಿಲ್ಲ. ಸೊ ಹಂಗಾಗಿಬಿಟ್ಟು ನಿಮಗೆ ಕೆಲವೊಂದಿಷ್ಟು ಹುಡುಗರು ಹೇಳ್ತಿದ್ರೆ, ಅಣ್ಣ ನಾವು CET ನಂಬರ್ ಮೇಲೆ ಅಪ್ಲಿಕೇಶನ್ ಹಾಕಿದ್ದೀವಿ ಅಂತಂದು ಕೊಡಿ. ಓಕೆ, ನೀವು ಅಕ್ಸೆಪ್ಟ್ ಮಾಡ್ಕೊಂಡಿದ್ರೆ ಸರಿ, ಅದೇನು ಸಮಸ್ಯೆ ಇಲ್ಲ. ಬಟ್ ಕೆಲವೊಂದಿಷ್ಟು ಹುಡುಗರು ಅಂದರೆ 99% ಹುಡುಗರಿಗೆ ತೊಗೊಳ್ತಾ ಇಲ್ಲ. ಓಕೆ, ಎಲ್ಲ 100ಕ್ಕೆ ಒಬ್ಬರಿಗೆ ಇಬ್ಬರಿಗೆ ತೊಗೊಳ್ತದಂತೆ ನೋಡಿ. ಹಂಗೆ ಹಾಕಿದ್ರು ಕೂಡ ಸ್ವಲ್ಪ ಸಮಸ್ಯೆನೇ. ಹಾಕಿದ್ರು ಕೂಡ ನೀವು ತಲೆ ಕೆಡಿಸ್ಕೊಬಿಡ್ರಿ, ಏನು ಕೂಡ ಸಮಸ್ಯೆ ಇಲ್ಲ. ಬಟ್ ಬರಲ್ಲ. ಓಕೆ, ಅಪ್ಲಿಕೇಶನ್ 99% ಬರಲ್ಲ. ಯಾವುದೇ ರೀತಿ ನೀವು ಈಗ 20ವರೆಗೂ ಕೂಡ ಎಕ್ಸ್ಟೆಂಡ್ ಮಾಡಿದ್ರೆ ನೀವು ಇಂಜಿನಿಯರ್ ಸ್ಟೂಡೆಂಟ್ಸ್ಗೆ ಗಮನಿಸಬೇಕಾಗ್ತದೆ. ಜನವರಿಗೆ ಏನು ಮಾಡಿದ್ದಾರೆ ಅಂತಂದರೆ ಡೇಟ್ ಎಕ್ಸ್ಟೆಂಡೆಡ್ ಮಾಡಿದರೆ, ಅದೇ ರೀತಿಯಾಗಿ ನರ್ಸಿಂಗ್ ಸ್ಟೂಡೆಂಟ್ಸು ಕೂಡ ಏನು ಮಾಡ್ತಾರೆ ಅಂತಂದರೆ ಅವರು ಕೂಡ ಡೇಟ್ ಎಕ್ಸ್ಟೆಂಡ್ ಮಾಡ್ತಾರೆ. ಓಕೆ, ಅಂದರೆ ಈ ಎಲ್ಲ ಒಂದು ಕೋರ್ಸು ಕೂಡ ಎಲ್ಲ ಒಂದು ಸ್ಟೂಡೆಂಟ್ಸ್ ಕೂಡ ಅಪ್ಲಿಕೇಶನ್ ಹಾಕಲೇಬೇಕಾಗ್ತದೆ. ಅದಕ್ಕೆ ಹಾಕೋಕ್ಕೆ ರಿಜಿಸ್ಟ್ರೇಷನ್ ಅಂದರೆ ಯೂನಿವರ್ಸಿಟಿ ಕಡೆಯಿಂದ ರಿಜಿಸ್ಟ್ರೇಷನ್ ನಂಬರ್ ಬೇಕೇ ಬೇಕು. ಅದು ಕಳಿಸ್ತಾರೆ, ಬಂದಾಗ ಹಾಕ್ಬೋದು. ಈಗ ಇನ್ ಕೇಸ್ 20ಕ್ಕೆ ಸ್ಟಾಪ್ ಮಾಡಿದರೂ ಕೂಡ ವಾಪಸ್ ನಿಮಗೆ ಯೂನಿವರ್ಸಿಟಿ ರಿಜಿಸ್ಟ್ರೇಷನ್ ನಂಬರ್ ಬಂದಾದ ತಕ್ಷಣ ವಾಪಸ್ ಸ್ಟಾರ್ಟ್ ಮಾಡ್ತಾರೆ. ಓಕೆ, ಇದನ್ನೇ ಹೇಳೋಕ್ಕಂತ ಬಂದಿದ್ದೆ. ಆ್ಯಂಡ್ ಅದು ಒಂದೇ ಅಲ್ಲ, ಈಗ ಫಾರ್ ಎಕ್ಸಾಂಪಲ್ 3rd ಸೆಮ್ 4th ಸೆಮ್ ಎಲ್ಲ ಇಂಜಿನಿಯರ್ ಸ್ಟೂಡೆಂಟ್ಸ್ ಇರ್ಬೋದು, ಬೇರೆ ಬೇರೆ ಕೋರ್ಸಸ್. ಓಕೆ, ನಾನು ಈಗ ಅವ್ರ ಬಗ್ಗೆ ಒಂದೇ ಮಾತಾಡ್ತಿದ್ದಿಲ್ಲ. ಈಗ ಫಸ್ಟ್ ಲೈನ್ ಒಂದು ಮಾತಾಡ್ತಿದ್ದೀನಿ. ಅಂದರೆ ಹಿಂದುಳಿದ ಕಲ್ಯಾಣ ಇಲಾಖೆ ಮೆಟ್ರಿಕ್ ನಂತರದ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಬಂದುಬಿಟ್ಟು ಅದ್ರ ಬಗ್ಗೆ ಅಷ್ಟೇ ಮಾತಾಡ್ತಿದ್ದೀನಿ. ಅಂದರೆ ಪ್ರೊಫೆಷ್ನಲ್ ಕೋರ್ಸಸ್ಗಳು ಯಾರು ಇದ್ರು ನೋಡ್ರಿ, ನಿಮಗೆ 3rd ಸೆಮ್ 4th ಸೆಮ್ ಎಲ್ಲ ಇರ್ತಂದರೆ ಅವರೆಲ್ಲರೂ ಕೂಡ SSP ಸ್ಕಾಲರ್ಶಿಪ್ ಅಪ್ಲಿಕೇಶನ್ ಹಾಕ್ರಿ. ಯಾಕಂತಂದರೆ ಲಾಸ್ಟ್ ಡೇಟು ಇನ್ನೂ ಕೂಡ 20 ಡೇಸ್ ಇದೆ. ಅದಾದ ತಕ್ಷಣ ತಾಂತ್ರಿಕ ಶಿಕ್ಷಣ ಇಲಾಖೆ ಮೆಟ್ರಿಕ್ ನಂತರದ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಬಂದುಬಿಟ್ಟು ಓಕೆ ನೆಕ್ಸ್ಟ್ December 31 ಕೂಡ ಇದೆ. ಓಕೆ, ತಾಂತ್ರಿಕ ಶಿಕ್ಷಣ ಇಲಾಖೆಯಲ್ಲಿ ಯಾರ್ಯಾರು ಬರ್ತಾರೆ ನೋಡ್ರಿ, ಅವರೆಲ್ಲರೂ ಕೂಡ ಹಾಕ್ರಿ. ಅದಾದ ತಕ್ಷಣ ನೆಕ್ಸ್ಟ್ ಓಕೆ ಇಲ್ಲಿ ಬ್ರಾಹ್ಮಣ ಅಭಿವೃದ್ಧಿ ಮಂಡಳಿಯ ಮೆಟ್ರಿಕ್ ನಂತರದ ವಿದ್ಯಾರ್ಥಿ ಅರ್ಜಿ ಸಲ್ಲಿಸೋ ಅವ್ರದ್ದು ಕೂಡ 31/12/2024 ಅದ. ಓಕೆ, ಈಗ ಕೆಲವೊಂದಿಷ್ಟು ಹುಡುಗರು ಕೇಳ್ತಿದ್ರಿ ಲೇಬರ್ ಕಾರ್ಡ್. ಓಕೆ, ಅಂದರೆ ಕಾರ್ಮಿಕ ಇಲಾಖೆ ಮೆಟ್ರಿಕ್ ನಂತರ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಅದನ್ನು ಕೂಡ ಮಾಡಿದ್ದಾರೆ ಅಂತಂದರೆ December 31 ಕೂಡ ಕೊಟ್ಟಿದ್ದಾರೆ. ಅಂದರೆ ನಿಮಗೆ ಕಾರ್ಮಿಕ ಇಲಾಖೆ ಅಂತಂದ ತಕ್ಷಣ 2 ಥರ ಬರ್ತದೆ, ಸಂಘಟಿತ ನೋಡಿ. ಯಾವ ಹೇಳಿದೆ ಅಂದರೆ ಸಂಘಟಿತ ವಲಯ, ಅಸಂಘಟಿತ ಅಂತಂದ್ರೆ ಅಸಂಘಟಿತ ಅವರು ಮತ್ತು ಸಂಘಟಿತ ವಲಯಗಳಿಗೆ ಡಿಫ್ರೆಂಟ್ ಎರಡು ಕೂಡ ಬೇರೆ ಸ್ವಲ್ಪ ಡಿಫ್ರೆಂಟ್ ಆಗುತ್ತೆ. ಅಂದರೆ ಈಗ ಸಂಘಟಿತ ವಲಯಗಳಂತ ಬಂದುಬಿಟ್ರೆ ನಿಮ್ಗೆ ಏನಾಗುತ್ತೆ ಅಂತಂದರೆ January 30 ಕೂಡ ಟೈಮ್ ಕೊಟ್ಟಿದ್ದಾರೆ. ಓಕೆ, ಬಟ್ ಇಲ್ಲಿ ಕಾರ್ಮಿಕ ಇಲಾಖೆ ಮೆಟ್ರಿಕ್ ನಂತರದ ವಿದ್ಯಾರ್ಥಿ ವೇತನಕ್ಕೆ ಅಂತ ಅಷ್ಟೇ ಮೆನ್ಷನ್ ಮಾಡಿದ್ದಾರೆ, ಕ್ಲಿಯರ್ ಆಗಿ ಕೊಟ್ಟಿಲ್ಲ. ಬಟ್ ನಾನೀಗಾಳೆ ಅಂದರೆ ಸಂಘಟಿತ ವಲಯದಲ್ಲಿ ಯಾರೆಲ್ಲ ಕಾರ್ಡ್ ಇದೆಯೋ ಅವ್ರಿಗೆ ಬಂದುಬಿಟ್ಟು January 30 ಕೂಡ ಲಾಸ್ಟ್ ಡೇಟ್ ಇದೆ, ಅಪ್ಲಿಕೇಶನ್ ಹಾಕ್ಬೋದು. ಆ್ಯಂಡ್ ಮೈನಾರಿಟಿ ಸ್ಟೂಡೆಂಟ್ಸ್ ಕೂಡ ನೀವು ಕೂಡ ಅಪ್ಲಿಕೇಶನ್ ಹಾಕೋಕ್ಕೆ ಮೆಟ್ರಿಕ್ ನಂತರದ ವಿದ್ಯಾರ್ಥಿ ವೇತನ. ಓಕೆ, ಮೈನಾರಿಟಿ ಸ್ಟೂಡೆಂಟ್ಸು ಮೆಟ್ರಿಕ್ ನಂತರ ಓಕೆ ಅವರು ಕೂಡ ಬಂದುಬಿಟ್ಟು 31/12 ಅಂದರೆ ಡಿಸೆಂಬರ್. ಎಲ್ಲರೂ ಕೂಡ ಏನು ಮಾಡಿದ್ದಾರೆ ಅಂತಂದರೆ ಈ ನವಂಬರ್ ಇರುವಂಥ ಡೇಟ್ನ ಎಲ್ಲನೂ ಕೂಡ ಡಿಸೆಂಬರ್ವರೆಗೂ ಕೂಡ ಏನು ಮಾಡಿದ್ದಾರೆ, ಎಕ್ಸ್ಟೆಂಡ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಆ್ಯಂಡ್ ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ ಕಡೆಯಿಂದನೂ ಕೂಡ ಮೆಟ್ರಿಕ್ ನಂತರದ ಸ್ಟೂಡೆಂಟ್ಸ್ಗೋಸ್ಕರ ಅವರು ಕೂಡ 31/1/2025 ಓಕೆ ಅಂದರೆ January 31 ಕೂಡ ಡೇಟ್ ಎಕ್ಸ್ಟೆಂಡ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಓಕೆ, ಈ ಎಲ್ಲನೂ ಕೂಡ ಕೆಲವೊಂದಿಷ್ಟು ಸ್ಕಾಲರ್ಶಿಪ್ ಈಗ ಫಾರ್ ಎಕ್ಸಾಂಪಲ್ ಈಗ ಅಲ್ಪಸಂಖ್ಯಾತರಿಂದ ಮೈನಾರಿಟಿ ಸ್ಟೂಡೆಂಟ್ಸ್ ಆಗಿರ್ಬೋದು, ಈಗ ಕೃಷಿ ಇಲಾಖೆ ಆಗಿರ್ಬೋದು, ಮತ್ತು ಈ ಸರ್ತಿ ಲೇಬರ್ ಕಾರ್ಡ್ ಡಿಪಾರ್ಟ್ಮೆಂಟ್ ಅವ್ರದ್ದು ಕೂಡ ಏನು ಮಾಡಿದ್ದಾರೆ ಅಂತಂದರೆ ಈ ಎಲ್ಲನೂ ಕೂಡ ಸ್ಕಾಲರ್ಶಿಪ್ ಎಲ್ಲನೂ ಕೂಡ SSP ಪೋರ್ಟಲ್ ಇಲ್ಲಿ ಏನು ಕಾಣಿಸಿದೆ ನೋಡಿರಿ, ಇದರಲ್ಲಿ ಅಷ್ಟೇ ಅಪ್ಲಿಕೇಶನ್ ಹಾಕಿಬಿಟ್ರೆ ಇವರೆಲ್ಲನೂ ಕೂಡ ಡಿಪಾರ್ಟ್ಮೆಂಟ್ ಅವ್ರು ಏನು ಮಾಡ್ತಾರೆ ಅಂತಂದರೆ ಅದ್ರಿಗೆ SSP ಮೂಲಕ ಏನು ಮಾಡ್ತಾರೆ ಕೊಡ್ತಾಯಿದ್ದಾರೆ. ಓಕೆ, ಈ ಹಿಂದೆ ಏನಿತ್ತು ಅಂತಂದರೆ ಲೇಬರ್ ಕಾರ್ಡ್ಗೆ ಸಪ್ರೇಟಾಗಿ ನಿಮ್ಮದೇ ಸೇವಾ ಸಿಂಧು ಅಂತ ಏನು ಕರ್ತಿದ್ವಿ, ಅಲ್ಲಿ ಹೋಗ್ಬಿಟ್ಟು ಬೇರೆ ಯಾಕಂದರೆ ಲೇಬರ್ ಕಾರ್ಡ್ ಡಿಪಾರ್ಟ್ಮೆಂಟ್ ಇತ್ತು ಅವ್ರದ್ದು ಅಫಿಷಿಯಲ್. ಅಂದರೆ ನಾನು ಅಸಂಘಟಿತ ವಲಯಗಳದ್ದು ಮಾತ್ರ ಮಾತಾಡ್ತಿದ್ದೀನಿ. ಅವ್ರದ್ದು ಹೋಗ್ಬಿಟ್ಟು ಅಪ್ಲಿಕೇಶನ್ ಹಾಕೋದಿತ್ತು. ಬಟ್ ಈಗ ಹಂಗಲ್ಲ, ಈ SSP ಒಂದೇ ಹಾಕಿಬಿಟ್ರೆ ಸಾಕು. ಓಕೆ, ಬಟ್ ಸಂಘಟಿತ ವಲಯದ ಹಂಗೆಲ್ಲ ನಿಮ್ಮದು ಡಿಪಾರ್ಟ್ಮೆಂಟ್ ಏನಿದೆ ನೋಡಿ ಅವ್ರದ್ದು ಅಲ್ಲೇ ಹೋಗ್ಬಿಟ್ಟು ಅಪ್ಲಿಕೇಶನ್ ಹಾಕಬೇಕು. ಸರಿ, ಇದಿಷ್ಟು. ಯಾಕಂದರೆ ಲಾಸ್ಟ್ ಡೇಟು ಇವತ್ತು ಬೆಳಗ್ಗೆ ಒಂದು ವಿಡಿಯೋದಲ್ಲಿ ಮಾತಾಡಿದೆ. ಬಟ್ ಇವಾಗ ಸಾಯಂಕಾಲ ಮೇಲೆ ಏನು ಮಾಡಿದ್ದಾರೆ ಅಂತಂದರೆ ಡೇಟ್ನ ಎಕ್ಸ್ಟೆಂಡೆಡ್ ಮಾಡ್ತಾರೆ SSP ಅವರು. ಥ್ಯಾಂಕ್ ಯು SSP. ಯಾಕಂದರೆ ಎಷ್ಟೋ ಹುಡುಗರನ್ನು ಕೂಡ ಅಪ್ಲಿಕೇಶನ್ ಹಾಕಿಲ್ಲ. ಬಟ್ ಇದು ಬೇಗನೆ ಸಾಧ್ಯವಾದಷ್ಟು ನಮ್ಮ ಯೂನಿವರ್ಸಿಟಿ ಅವ್ರು ಏನು ಮಾಡೋಕ್ಕಂದರೆ ಬೇಗ ಲೈಕ್ VTU ಯೂನಿವರ್ಸಿಟಿ ಅವರು ಇಂಜಿನಿಯರ್ ಸ್ಟೂಡೆಂಟ್ಸ್ಗೆ ಇರ್ಬೋದು, ಆ್ಯಂಡ್ ಅದೇ ರೀತಿಯಾಗಿ
ನಮ್ಮ ಒಂದು ಆರ್ ಜಿ ಎಸ್ ಬಂದುಬಿಟ್ಟು ಮೆಡಿಕಲ್ ಸ್ಟೂಡೆಂಟ್ಸ್, ಅದರಲ್ಲಿ ಬಿ ಫಾರ್ಮ ಬರ್ತದೆ, ಡಿ ಫಾರ್ಮ ಬರ್ತದೆ ಮತ್ತು ನರ್ಸಿಂಗ್ ಸ್ಟೂಡೆಂಟ್ಸ್ ಎಲ್ಲರೂ ಕೂಡ ಬರ್ತಾರೆ. ಅವ್ರಿಗೆ ಆದಷ್ಟು ಬೇಗ ಯು ಎಸ್ ಎ ನಂಬರ್ ಕೊಡಲಿ, ಯಾಕಂದರೆ ಅಪ್ಲಿಕೇಶನ್ ಹಾಕಬೇಕು ಅವರು ಕೂಡ. ಆ್ಯಂಡ್ ಅದಾದ ನಂತರ ಈ ನಾರ್ಮಲ್ ಡಿಗ್ರಿ ಕೋರ್ಸಸ್ ಅಂತ ನಿಮ್ಗೆಲ್ಲ ಗೊತ್ತಿದೆ. ಈಗ ITI ಡಿಪ್ಲೊಮಾ ಮತ್ತು ಸಾಮಾನ್ಯ ಪದವಿ ಕೋರ್ಸ್ಗಳು ಕೂಡ ಅವರು ಕೂಡ ಇದೇ ತಿಂಗಳು 31 ಇತ್ತಲ್ವ, ಅದನ್ನು ಕೂಡ ಏನು ಮಾಡಿದರೆ ಡೇಟ್ ಎಕ್ಸ್ಟೆಂಡೆಡ್ ಮಾಡಿದ್ದಾರೆ. ಓಕೆ, ಕಾಣಿಸ್ತಿದೆ ಅಲ್ವಾ. ಆರಾಮ್ಸಿಗೆ ಅಪ್ಲಿಕೇಶನ್ ಹಾಕಿರಿ, ಯಾವುದೇ ರೀತಿ ತೊಂದರೆ ಇಲ್ಲ. ಸಾಧ್ಯದಷ್ಟು, ಯಾಕಂದರೆ ಹುಡುಗರಿಗೆ ಆದಷ್ಟು ಈ ವಿಡಿಯೋ ಶೇರ್ ಮಾಡಿರಿ. ಓಕೆ, ನಾನು ಏನು ಕೂಡ ನಿಮಗೆ ಲೈಕ್ ಕೊಡಿ ಅಂತ ಕೇಳಲ್ಲ, ಆದಷ್ಟು ನಿಮ್ಮ ಹುಡುಗರಿಗೆ ಶೇರ್ ಮಾಡಿರಿ, ಗೊತ್ತಾಗಲಿ. ಲಾಸ್ಟ್ ಡೇಟ್ ಬಗ್ಗೆ ಭಾಳಷ್ಟು ಗೊಂದಲ ಇರ್ತದೆ, ಸ್ವಲ್ಪ ತಿಳ್ಕೊಳ್ಳಿ. ಅದಾದ ತಕ್ಷಣ ಏನಾದರೂ ಒಂದು ಅಪ್ಡೇಟ್ ಬಂದಿದ್ದರೆ ವಾಟ್ಸಪ್ ಚಾನಲಲ್ಲಿ ತಿಳಿಸ್ತೀನಿ. ಅಲ್ಲಿವರೆಗೂ ಚೆನ್ನಾಗಿ ನೋಡ್ತಾರೆ. ಟೇಕ್ ಕೇರ್, ಬಾಯ್.